ಕರ್ನಾಟಕ ರಾಜ್ಯದಲ್ಲಿ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಅವರು ಬೆಳೆದಂತ ಉತ್ಪನ್ನಗಳು ಒಂದು ಕೊರೋನಾದಿಂದ ಮತ್ತೆ ಪ್ರವಾಹದಿಂದ ನಾವು ಎಷ್ಟು ನಿರೀಕ್ಷೆ ಮಾಡಿದ್ದೋ ಉತ್ಪಾದನೆನ ಆ ಉತ್ಪಾದನೆಗಿಂತ ಸುಮಾರು 10 ಲಕ್ಷ ಟನ್ ಆಹಾರದ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಕಾರಜೋಳ ಎಷ್ಟಿತ್ತು? ಅದರಲ್ಲಿ 10 ಲಕ್ಷ ಟನ್ ಪ್ರವಾಹದಿಂದ 10 ಲಕ್ಷ ಟನ್ ಆಹಾರದ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಇದು ಒಂದು ರೈತರಿಗೆ ಬಿದ್ದಿರ್ತಕ್ಕಂಥ ದೊಡ್ಡ ಹೊಡೆತ. ಎರಡನೇದು, ಕೇಂದ್ರ ಸರ್ಕಾರ ಈ ವರ್ಷಕ್ಕೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಕಟಾವು ಶುರುವಾಗಿದೆ, ನಿಮಗೆಲ್ಲ ಗೊತ್ತಿದೆ. ಭತ್ತದ ಕಟಾವು ಶುರುವಾಗಿದೆ, ರಾಗಿ ಕಟಾವು ಶುರುವಾಗಿದೆ, ಶೇಂಗಾ ಎಲ್ಲ ಬಂದು ಆಗೋಯ್ತು, ಹತ್ತಿ ಎಲ್ಲ ಬಂತು, ಮೆಕ್ಕೆಜೋಳ ಎಲ್ಲ ಬಂದಿದೆ, ಜೋಳ ಬಂದಿದೆ, ಉದ್ದು, ಹೆಸರು, ಎಳ್ಳು, ಹುಚ್ಚೆಳ್ಳು, ಹಿಂಗೆ ಇವೆಲ್ಲ ಬಂದ್ಬಿಟ್ಟಿದ್ದಾವೆ ಈಗಲ್ಲ. ಶೇಂಗಾ. ಆದರೆ ಅವರು ಪಾಪ ರೈತರು ಭಾಳ ಜನ ಮನೇಲಿ ಇಟ್ಕೊಳ್ಳೋದಾಗಲಿ ಅಥವಾ ಗೋಡೌನ್ಗಳಲ್ಲಿ ಇಟ್ಕೊಳ್ಳೋದಾಗಲಿ ಮಾಡಲ್ಲ. ಅವ್ರ ಬೆಳೆ ಬಂದ ಮೇಲೆ ಮಾರಾಟ ಮಾಡಿಬಿಡ್ತಾರೆ. ಮಾರಾಟ ಮಾಡಿದವರಿಗೆ ಏನು ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದಾರಲ್ಲ, ಆ ಬೆಂಬಲ ಬೆಲೆ ಸಿಕ್ಕಲ್ಲ ಅವರಿಗೆ. ಅದರಿಂದ ವಂಚಿತರಾಗ್ತಾರೆ. ಇನ್ನೂ ಕೂಡ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನ ಸೇರಿಸಿ ಅವರಿಗೆ ಕೊಂಡ್ಕೊಳ್ತಕ್ಕಂಥದ್ದನ್ನು ಇವತ್ತಿನವರೆಗೆ ಮಾಡಿಲ್ಲ. ನಿಮಗೆ ಗೊತ್ತಿರಬೇಕು, ಸುಮಾರು 17 ಬೆಳೆಗಳಿಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರ ರೈಸ್ಗೆ ಪ್ಯಾಡಿಗೆ ಘೋಷಣೆ ಮಾಡಿದ್ದಾರೆ. 2019-20 ಒಂದು ಕ್ವಿಂಟಾಲ್ಗೆ 1815 ರೂಪಾಯಿ ಇತ್ತು ಪ್ಯಾಡಿ ಕಾಮನ್, ಸಾಮಾನ್ಯ ಭತ್ತ. ಅದು ಈ ಸಾರಿ 2020-21ಕ್ಕೆ 1868 ರೂಪಾಯಿ ಒಂದು ಕ್ವಿಂಟಾಲ್ಗೆ. ಮಾರುಕಟ್ಟೆನಲ್ಲಿ ಎಷ್ಟಾಗ್ಬಿಟ್ಟದೆ? 1200, 1300, 1400 ರೂಪಾಯಿ ಆಗ್ಬಿಟ್ಟದೆ. ಇಫ್ ಯು ಡೋಂಟ್ ಪರ್ಚೇಸ್, ಮಾರುಕಟ್ಟೆನ ನೀವು ಖರೀದಿ ಕೇಂದ್ರಗಳನ್ನು ತಗೊಂಡು 1868 ರೂಪಾಯಿಗೆ ನೀವು ತಗೊಳ್ಳದೆ ಹೋದ್ರೆ, ರೈತರು ಥ್ರೋ ಅವೇ ಪ್ರೈಸ್ಗೆ 1200, 1300, 1100 ಮಾರಿದ್ರೆ ಎಷ್ಟು ರೂಪಾಯಿ ನಷ್ಟ ಆಗುತ್ತೆ ಕಾರಜೋಳ ಅವರೇ ರೈತರಿಗೆ? ಇನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಇನ್ನು ಅಂತ ಹೇಳಿ ಕೇಂದ್ರಗಳನ್ನೇ ತೆಗೆದಿಲ್ಲ. ನೀವು ಭತ್ತ ಬಂದಿಲ್ಲ ಈಗ ನಿಮ್ಮ ಕಡೆ ಎಲ್ಲ? ಮಾರಾಟ ಮಾಡ್ತಾ ಇಲ್ವಾ ರೈತರು? ಮತ್ತೆ ಅವ್ರಿಗೆ ಹೆಂಗೆ ನೀವು ನ್ಯಾಯ ಕೊಡೋದು? ಮೊದಲೇ ಮಳೆ ಬಂದಿದೆ, ಪ್ರವಾಹದಿಂದ 10 ಲಕ್ಷ ಟನ್ ನಷ್ಟ ಆಗ್ಬಿಟ್ಟಿದೆ.
ಪ್ರೊಜೆಕ್ಟೆಡ್ ನಿರೀಕ್ಷೆ ಮಾಡಿದ್ದಕ್ಕಿಂತ ಕಡಿಮೆ ಆಗ್ಬಿಟ್ಟದೆ. ಇದು ಬೇರೆ ಹೊಡೆತ ಬಿದ್ದಿದೆ. ಮತ್ತೆ ಅವರು ಏನ್ ಮಾಡ್ತಾರೆ, ಥ್ರೋವೇ ಪ್ರೈಸಿಗೆ ಮಾರಾಟ ಮಾಡಿಬಿಡ್ತಾರೆ. ನೀವು ಹೋಗಿ, ನಾನು ಇದಕ್ಕೆ ಹೋಗಿದ್ದೆ, ಸಿನ್ನೂರ್ಗೆ ಹೋಗಿದ್ದೆ, ರಾಯಚೂರ್ಗೆ ಹೋಗಿದ್ದೆ, ಕೊಪ್ಪಳಕ್ಕೆ ಹೋಗಿದ್ದೆ. ಆ ಕನಕಗಿರಿ ಆ ಭಾಗದಲ್ಲೆಲ್ಲ ಭತ್ತ ಜಾಸ್ತಿ ಬೆಳೀತಕ್ಕಂಥದ್ದು. ಮಂಡ್ಯ, ಮೈಸೂರು, ಅಫ್ಕೋರ್ಸ್ ಮಲೆನಾಡು ಪ್ರದೇಶಗಳಲ್ಲಿ, ಕರಾವಳಿ ಪ್ರದೇಶದಲ್ಲಿ ಇಲ್ಲೆಲ್ಲ ಭತ್ತ ಬೆಳೀತಾರೆ. ಬೆಳಗಾಂನಲ್ಲಿ, ನಿಮ್ಮಲ್ಲೂ ಕೂಡ ಬೆಳೀತಾರೆ, ಬಾಗಲಕೋಟೆನಲ್ಲೂ ಕೂಡ ಬೆಳೀತಾರೆ. ಉತ್ತರ ಕರ್ನಾಟಕದ ಕಡೆ ಎಲ್ಲ ಕಡೆ ಬೆಳೀತಾರೆ ಭತ್ತನ. 1868 ರೂಪಾಯಿ ಗ್ರೇಡ್ ಎ ಭತ್ತಕ್ಕೆ ನಿಗದಿ ಮಾಡಿದ್ದಾರೆ. ಅದು ಅವರಿಗೆ ತಲುಪಬೇಕ ಬೇಡ? ಕೇಂದ್ರ ಸರ್ಕಾರದವರು ಹೇಳಿದರೆ 1,10,000 ಮೆಟ್ರಿಕ್ ಟನ್ ಅನ್ನ ಕೊಂಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನೀವು ನಿನ್ನೆ ನಾವು ಕ್ಯಾಬಿನೆಟ್ನಲ್ಲಿ ಅದ್ರ ಜೊತೆಗೆ 1,00,000 ಮೆಟ್ರಿಕ್ ಟನ್ ತಗೋತೀವಿ ಅಂತ ಹೇಳಿದ್ದೀರಿ. ನನ್ನ ಪ್ರಕಾರ ರೈತರಿಗೆ ಅನುಕೂಲ ಆಗಬೇಕು ಅನ್ನೋದಾದ್ರೆ ಅವ್ರು ಎಷ್ಟು ಬೆಳೆದಿರ್ತಾರೆ. ಈಗ ಈ ವರ್ಷ ಭತ್ತ ಸುಮಾರು 29 ಲಕ್ಷ ಟನ್ ಬೆಳೀತಾರೆ ಅಂತ ಅಂದಾಜು ಮಾಡಿದ್ದಾರೆ. 29 ಲಕ್ಷ ಟನ್ ಭತ್ತ ಬೆಳೀತಾರೆ ಅಂತಕ್ಕಂಥದ್ದನ್ನ ಅಂದಾಜು ಮಾಡಿದ್ದಾರೆ. ಅದರಲ್ಲಿ ನೀವು ಕನಿಷ್ಠ 70% ಆದ್ರೂ ಕೊಂಡ್ಕೊಳ್ಳದೆ ಹೋದ್ರೆ ರೈತರಿಗೆ ಏನು ಅನುಕೂಲ ಆಗುತ್ತೆ? ಬರೀ ನಾವು 2,10,000 ಟನ್ ಮಾತ್ರ ಕೊಂಡ್ಕೊತೀವಿ ಅಂತಂದ್ರೆ 70 ಲಕ್ಷ ಅಂದ್ರೆ ಎಷ್ಟಾಗುತ್ತೆ? 29ಕ್ಕೆ 21 ಲಕ್ಷ ಟನ್ ಆಗುತ್ತೆ. ಅಷ್ಟು ಕೊಂಡ್ಕೋಬೇಕು. Otherwise, farmers will be put into irreparable loss. ಅದನ್ನು ಮಾಡ್ತಾ ಇಲ್ಲ. ಅವ್ರು MSP ನಿಗದಿ ಮಾಡ್ತಾರೆ. ಅದು ವೈಜ್ಞಾನಿಕವಾಗಿ ನಿಗದಿ ಮಾಡಲ್ಲ. MSPನ ಅವೈಜ್ಞಾನಿಕವಾಗಿ ನಿಗದಿ ಮಾಡೋದು. ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ನಾವು MS ಸ್ವಾಮಿನಾಥನ್ ಅವರು ಕಮಿಷನ್ ಆನ್ ಫಾರ್ಮರ್ಸ್ ಮಾಡಿದ್ರಲ್ಲ, ಅವ್ರ ಶಿಫಾರಸು ಏನಿದೆಯಲ್ಲ, ಕಾಸ್ಟ್ ಮೇಲೆ 50% ಕೊಡ್ತಾಕತ್ತೀವಿ ಅಂತ ಹೇಳ್ತಾರೆ. ಅದನ್ನ ನಿಗದಿ ಮಾಡೋದ್ರಲ್ಲೇ ತಪ್ಪು ಮಾಡಿಬಿಡ್ತಾರೆ. ಕಮಿಷನ್ ಆಫ್ ಅಗ್ರಿಕಲ್ಚರ್ ಪ್ರೈಸ್ ಕಾಸ್ಟ್ ಅಂಡ್ ಪ್ರೈಸಸ್ ಅಂತ ಒಂದು ಕೇಂದ್ರದಲ್ಲಿ ಇದೆ. ಬೆಲೆ ನಿಗದಿ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅದು. ಕಮಿಷನ್ ಆಫ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್, ಈ ಸಂಸ್ಥೆ ಬೆಲೆ ನಿಗದಿ ಮಾಡ್ತದೆ. ಸ್ವಾಮಿನಾಥನ್ ಕೊಟ್ಟಿರೋ ಫಾರ್ಮುಲಾ ಏನು? A2 3 ಫಾರ್ಮುಲಾ ಕೊಟ್ಟಿದ್ದಾರೆ. A2 ಪ್ಲಸ್ FL ಅಂಡ್ C2 ಅಂತ ಹೇಳಿದ್ದಾರೆ. ಇದ್ರ ಪ್ರಕಾರ ಮಾಡಬೇಕಲ್ಲ. ನಾನು ಅದಕ್ಕೆ ಡೀಟೇಲ್ಗೆ ಆಮೇಲೆ ಬರ್ತೀನಿ. ಸೊ ಈಗ ಕೇಂದ್ರ ಸರ್ಕಾರ ಭತ್ತಕ್ಕೆ, ಸಾಮಾನ್ಯ ಭತ್ತಕ್ಕೆ MSP ನಿಗದಿ ಮಾಡಿದೆ. ಗ್ರೇಡ್ ಎ ಭತ್ತಕ್ಕೆ ನಿಗದಿ ಮಾಡಿದೆ. ಜೋವಾರ್ ಹೈಬ್ರಿಡ್ ಅದಕ್ಕೆ ನಿಗದಿ ಮಾಡಿದೆ. ಜೋವಾರ್ ಮಾಲ್ದಂಡಿ ಅದಕ್ಕೆ ನಿಗದಿ ಮಾಡಿದೆ. ಬಾಜ್ರಾ ಅದಕ್ಕೆ ನಿಗದಿ ಮಾಡಿದೆ. ರಾಗಿ ಅದಕ್ಕೆ ನಿಗದಿ ಮಾಡಿದೆ. ಮೇಜ್ ಅದಕ್ಕೆ ನಿಗದಿ ಮಾಡಿದೆ. ತೂರ್ ತೊಗರಿ ಅದಕ್ಕೆ ನಿಗದಿ ಮಾಡಿದೆ. ಮೂಂಗ್ ಅದಕ್ಕೆ ನಿಗದಿ ಮಾಡಿದೆ. ಉದ್ದು ಅದಕ್ಕೆ ನಿಗದಿ ಮಾಡಿದೆ. ಮೂಂಗ್ ಅಂದರೆ ಹೆಸರು ಕಾಳು. ಆಮೇಲೆ ಗ್ರೌಂಡ್ ನಟ್ಟಿಗೆ ನಿಗದಿ ಮಾಡಿದೆ. ಸನ್ಫ್ಲವರ್ಗೆ ನಿಗದಿ ಮಾಡಿದೆ.
ಸೋಯಾಬೀನ್ಗೆ ನಿಗದಿ ಮಾಡಿದೆ. ಶೇಷಮಂ ಅನ್ನೋದು ಎಳ್ಳಿದೆಯಲ್ಲ, ಎಳ್ಳು ಅಲ್ಲ, ಹುಚ್ಚೆಳ್ಳು ಅದಕ್ಕೆ ನಿಗದಿ ಮಾಡಿದೆ. ಅಲ್ಲ, ಎಳ್ಳು ಅದು ನೈಜರ್ ಸೀಡ್ ಹುಚ್ಚೆಳ್ಳು. ಕಾಟನ್ ಮೀಡಿಯಂ ಸ್ಟ್ಯಾಪಲ್ಗೆ ಮತ್ತೆ ಕಾಟನ್ ಲಾಂಗ್ ಸ್ಟ್ಯಾಪಲ್, ಹಿಂಗೆ 15 ಉತ್ಪನ್ನಗಳಿಗೆ, ಕೃಷಿ ಉತ್ಪನ್ನಗಳಿಗೆ MSP ಅನ್ನು ನಿಗದಿ ಮಾಡಿದ್ದಾರೆ. ನಾನು ಇನ್ಫ್ಯಾಕ್ಟ್ ಇದು ಕ್ಯಾಬಿನೆಟ್ ಸಬ್ ಕಮಿಟಿ ಆನ್ ಎಕನಾಮಿಕ್ ಅಫೈರ್ಸ್ ಅವರು ಕೂತ್ಕೊಂಡು ಈ ಬೆಲೆಗಳನ್ನೆಲ್ಲ ನಿಗದಿ ಮಾಡೋದು. ನಾನು ಆಗಲೇ ಪತ್ರ ಬರೆದಿದ್ದೆ ಪ್ರೈಮ್ ಮಿನಿಸ್ಟರ್ಗೆ 6/6/2020 6/6/2020 ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದು, ಇದು ವೈಜ್ಞಾನಿಕವಾಗಿ ನಿಗದಿ ಮಾಡಿಲ್ಲ, ನೀವು ಅವೈಜ್ಞಾನಿಕವಾಗಿದೆ. ಮತ್ತೆ ಸ್ವಾಮಿನಾಥನ್ ರಿಪೋರ್ಟ್ ಇದೆಯಲ್ಲ, ಆ ರಿಪೋರ್ಟ್ನಿಂದ ಡಿವೇಟ್ ಆಗ್ತಾ ಇದೆ ಇದು, ಹಾಗಾಗಿ ರೈತರಿಗೆ ಅನ್ಯಾಯ ಆಗ್ತದೆ, ಅದನ್ನು ರೀಕನ್ಸಿಡರ್ ಮಾಡಿ ಅಂತೇಳಿ ಪತ್ರ ಬರೆದಿದ್ದೆ ನಾನು ಆಗ್ಲೇನೆ. ದಿಸ್ ಈಸ್ ಆನ್ 6/6/2020. ಅವ್ರೇನು ಪ್ರೈಮ್ ಮಿನಿಸ್ಟರ್ ಉತ್ತರ ಕೊಡಲಿಲ್ಲ, ಬೇರೆ ವಿಚಾರ ನೀವೇ ಕೊಡಲ್ಲ, ಇನ್ನು ಅವ್ರೇನು ಕೊಟ್ಟರು? ನಾನು 3 ಪತ್ರಗಳು ಬರೆದ್ರು ಕೂಡ ಒಂದು ಪತ್ರಕ್ಕೂ ಉತ್ತರ ಕೊಡಲಿಲ್ಲ. ಯಾವುದಕ್ಕೆ? ಅಲ್ಲಪ್ಪ, ನಿನ್ನೆ ಮಧುಸ್ವಾಮಿ 3 ಪತ್ರ ಬರೆದೆ ಚೀಫ್ ಮಿನಿಸ್ಟರ್ಗೆ, 3 ಪತ್ರ ಬರೆದಿದ್ದೀನಿ, ಒಂದಕ್ಕೂ ಉತ್ತರ ಕೊಡ್ನಿಲ್ರಿ. ಇವತ್ತಿನವರೆಗೂ ಉತ್ತರ ಕೊಟ್ಟಿಲ್ಲ. ನಾನು ಪತ್ರ ಬರೀತ್ಲೇ ಇದ್ದೀನಿ, ನೋಡೋಣ ಯಾವಾರು ಕೊಡಬಹುದು ಅನ್ಕೊಂಡು ಬರೀತ್ಲೇ ಇರ್ತೀನಿ. ನೋಡಿ, ನಿಮ್ಗೆ ಇನ್ನೊಂದು ತಮಾಷೆ ಹೇಳ, ನಿಮ್ಮ ತೋಮರ್ ಇದಾರಲ್ಲ, ತೋಮರ್ ಅಗ್ರಿಕಲ್ಚರ್ ಮಿನಿಸ್ಟ್ರು, ಅವ್ರ ಪಾಪ ಉತ್ತರ ಕೊಟ್ಟವ್ರೆ ನಾನು ಪತ್ರ ಬರೆದದಕ್ಕೆ. ನೀವು ಬರೆಯಲು ಅಲ್ಲ, ಏನ್ರಿ ಕರ್ನಾಟಕದಲ್ಲಿ ಡೆಮಾಕ್ರಸಿ ಇದೆಯಾ? ತೋಮರ್ ಉತ್ತರ ಕೊಟ್ಟವ್ರೆ ಪಾಪ, ಕೇಂದ್ರದ ಅಗ್ರಿಕಲ್ಚರ್ ಮಿನಿಸ್ಟ್ರು. ನಾ ಇದ್ರ ಬಗ್ಗೆನೇ ಬರೆದಿದ್ದೆ, ಈ ಕೊಬ್ಬರಿ ಇದೆಯಲ್ಲ ಮಧುಸ್ವಾಮಿ, ಈ ಕೊಬ್ಬರಿಗೂ ಕೂಡ ಬೆಂಬಲ ಬೆಲೆ ಕೊಡಬೇಕು ಅಂತ ಬರೆದಿದ್ದೆ. ಈಗ ಗುಂಡಾಗಿರೋ ಕೊಬ್ಬರಿ ಇದೆಯಲ್ಲ, 10,300 rupees ಕೊಡ್ತಾ ಇದ್ದಾರೆ. ಅದೇ ಆಮೇಲೆ ಮಾಡಿದ್ರು, ಮೊದಲೇ ಇಲ್ಲ. ನಾನು ನೋಡಿ, ನಾನು ಪತ್ರ ಬರೆದಿರೋದು ಯಾವತ್ತು ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ನರೇಂದ್ರ ಮೋದಿಜಿ ಇದು ಇದಕ್ಕೆ ಇವ್ರಿಗೆ ತೋಮರು ಪತ್ರ ಬರೆದಿದ್ದದ್ದು ನಾನು 22nd June 2020. ನಿಗದಿ ಮಾಡಿರಲಿಲ್ಲ. 19ಕ್ಕೆ ಆಗಿತ್ತು ಸರ್, ಅದು 19ಕ್ಕೆ ಆಗಿತ್ತು. 2019ರಲ್ಲಿ 10,300 ಚಿಲ್ಲರೆ ಕೊಡ್ರಿ. ನಾ ಪತ್ರ ಬರೆದಿದ್ದಾಗ ಅವ್ರು ಮಾಡಿರ್ಲಿಲ್ಲ ಅಂತ ಹೇಳಿದೆ ನಾನು. 19 ಆಮೇಲೆ ಅವ್ರು ಏನ್ ಹೇಳಿದಾರೆ ನೋಡಿ, ಫಾರ್ 2021 season CACP recommendations on MSP for copra are under consideration of this department. This is on 20th November 2020. ಇದು ಸರಿ ಇಲ್ವಾ? ಇಲ್ಲ, ನಾನು ಹೇಳ್ತಿದ್ದೇನೆ ನೋಡಿ, ಸ್ವಲ್ಪ ಇವರೇ ಬರ್ದಿರೋದಿಲ್ಲ. ಈಲ್ಡ್ ಆಗಿ ಕೊಡ್ರಿ ಅವ್ರಿಗೆ. ಇಲ್ಲ, ತಾವು ಈಲ್ಡ್ ಆಗಿ ಸರ್. ನಾವು ಸೌದಿ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಇದೆ ಇಲ್ಲಿ, ಪತ್ರ ನೋಡಿ, ಅದು ಸರಿ. ನಾವಾಗ್ಲೇ 3 ತಿಂಗಳಿಂದನೇ ಪ್ರೊಕ್ಯೂರ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿ 10,300 ರೂಪಾಯಿ ಮಿನಿಮಮ್ ಸಪೋರ್ಟ್ ಪ್ರೈಸು ಪ್ಲಸ್ 1,000 ರೂಪಾಯಿ ಗೌರ್ಮೆಂಟ್ ರೇಟ್ ಅಲ್ಲಿ ನಾವು ಪ್ರೊಕ್ಯೂರ್ಮೆಂಟ್ ಮಾಡಿ 55,000 ಕ್ವಿಂಟಲ್ನ ಪ್ರೊಕ್ಯೂರ್ ಮಾಡಿಬಿಟ್ವಿ ಸರ್. ನಾವು ಇಂಟರ್ವೆನ್ಷನ್ ಆದಮೇಲೆ ಮಾರ್ಕೆಟ್ ಹಸ್ ಗಾನ್ ಅಪ್. ಈಗ 15,880 ರೂಪಾಯಿ ಈಗ ಆಕ್ಷನ್ ಆಗ್ತಾ ಇದೆ. ಹಾಗಾಗಿ ಕೋಪ್ರಾ ಮಾರ್ಕೆಟಿಗೆ ಬರ್ತಾ ಇಲ್ಲ. ಬರ್ದಿರ್ಬೋದು, ಬಟ್ ನಾವು ವಿ ಹ್ಯಾವ್ ಸ್ಟಾರ್ಟೆಡ್ 3-4 months ಬ್ಯಾಕ್.
ಈಗ ನಾನು ಹೇಳಿದ್ದು ಅವ್ರ ಲೆಟರ್ ಬೇಸಿಸ್ ಮೇಲೆ, ಮಾಹಿತಿ ಇರಬಾರ್ದು ಅಂತ ಕಾಣುತ್ತೆ. ಅವ್ರ ಲೆಟರ್ ಬೇಸಿಸ್ ಮೇಲೆ ನೋಡಿ ಓದಿ. ಬಟ್ ಇಲ್ಲಿ ಕರ್ನಾಟಕದಲ್ಲಿ ಕೊಬ್ಬರಿ ಪ್ರೊಕ್ಯೂರ್ಮೆಂಟ್ 3-4 ತಿಂಗಳಿಂದನೇ ಸ್ಟಾರ್ಟ್ ಮಾಡಿದ್ವಿ. ಕನ್ಕ್ಲೂಡಿಂಗ್ ಸೆಂಟೆನ್ಸ್ ಓದಿ ನೋಡಿ ಹೆಂಗಿದೆ ಅಂತ. ಸರಿ ಸರ್, 10,300 ಪ್ಲಸ್ 1,000 ಕೊಟ್ಟಿದ್ದೀವಿ. ನಾನು ಏನ್ ಮಾಡಿದ್ದೀನಿ, ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ, ನಾ ಏನು ಬರೆದದಕ್ಕೆ ಉತ್ತರ ಅಂಡರ್ ಕನ್ಸಿಡರೇಷನ್ ಇದೆ ಅಂತ ಹೇಳಿದ್ದಾರೆ ಅವರು. ಯಾವಾಗ ಅದು ಅಕ್ಟೋಬರ್ ತಿಂಗಳಲ್ಲಿ ಅವ್ರು ಉತ್ತರ ಕೊಟ್ಟಿರೋದು. ನಾನು ಬರೆದಿರೋದು ಯಾವಾಗ ಜೂನ್ 22ಕ್ಕೆ. ಲೇಟಾಗಿ ಕೊಟ್ರು ಉತ್ತರನ ಪಾಪ. ಅಟ್ಲೀಸ್ಟ್ ಉತ್ತರ ಕೊಟ್ಟವರಲ್ಲ, ನೀವು ಅದನ್ನೂ ಮಾಡಲ್ಲ. ನಿಮ್ಗೇನು ಪ್ರಿವಿಲೇಜಾ ಪ್ರಜಾಪ್ರಭುತ್ವದಲ್ಲಿ? ಕಾನ್ಸ್ಟಿಟ್ಯೂಷನ್ ಪ್ರಿವಿಲೇಜ್ ಕೊಟ್ಟಿದ್ದಾರೆ ನಿಮಗೆ, ಯಾರು ಬರೆದ್ರು ಉತ್ತರ ಕೊಡಬೇಡಿ ಅಂತ. ಯಾರ ಬರಲಿ, ವಿರೋಧ ಪಕ್ಷದ ನಾಯಕರ ಬರೀಲಿ, ಬೇರೆ ಯಾರು ಬರೀಲಿ, ಉತ್ತರ ಕೊಡಬೇಡಿ ನೋಡ್ರಿ. ದಿ ಕೋಪ್ರಾ ಎಸ್ಟಿಮೇಟೆಡ್ ಬೈ CP is RS 6669. ಆಮೇಲೆ ಹೇಳ್ತಾರೆ ಗವರ್ಮೆಂಟ್ ಹ್ಯಾಸ್ ಫಿಕ್ಸ್ಡ್ ದಿ MSP ಫಾರ್ ಮಿಲ್ಲಿಂಗ್ ಕೋಪ್ರಾ RS 9,000. ಮಿಲ್ಲಿಂಗ್ ಕೋಪ್ರಾಕ್ಕೆ ಇಲ್ಲ ಮುಂದಕ್ಕೆ ಹೋಗ್ತೀನಿ. ರೌಂಡ್ ಕೋಪ್ರಾ ಇದೆಯಲ್ಲ, ಅದಕ್ಕೆ ದಯಮಾಡಿ ದೇವರಾಗಿ ನೀವು 960 per quintal and for ball copra RS 10,300 per quintal for 2020 season. ಮುಂದಕ್ಕೆ ಹೇಳ್ತಾರೆ ಅವರು, in order to prevent farmers from making distress sale during COVID-19 pandemic, NAFED has been procuring copra from farmers. NAFED has procured 5,040 metric tons of ball copra at the cost of RS 5191 crore till 10,000. ಹೇಳಿದ್ದಾರೆ ಮಧುಸ್ವಾಮಿ, ಕೊನೆ ಸೆಂಟೆನ್ಸ್ ಓದು. ನೆಕ್ಸ್ಟ್ ಇಯರ್ ರಿವೈಸ್ ಮಾಡ್ತೀವಿ ಅಂದವ್ರೆ. ಬಟ್ ಈ ಸೀಸನ್ ಮಿಲ್ಲಿಂಗ್ ಕೋಪ್ರಾ ಕೇಳಿದ್ದಾರೆ, ನಮ್ಗೂ ಹೇಳೋರು. ರೌಂಡ್ ಟೇಬಲ್ ರೌಂಡ್ ಕೋಪ್ರಾ ಇದೆಯಲ್ಲ, ರೌಂಡ್ ಅದೇ ಅದಕ್ಕೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಾವು ದಯಮಾಡಿ ಕೇಳಿ, ನಾವು 10,300 ರೂಪಾಯಿ ಈ ವರ್ಷ ರೇಟ್ ಇತ್ತು ಕೊಂಡ್ಬಿಟ್ಟಿದೀವಿ. ಪ್ಲಸ್ ಸ್ಟೇಟ್ ಗವರ್ಮೆಂಟ್ 1,000 ಸಂತೋಷ. ಇಫ್ ಯು ಆರ್ ಆಲ್ ಹ್ಯಾಪಿ. ರೈಟ್. ತೆಂಗು ಬೆಳೆಯವರು ನಾವೇ ಅಲ್ಲ, ಕೊಬ್ಬರಿ ಬೆಳೆಯವರು, ನೀವು ಯು ಆರ್ ಆಲ್ ಹ್ಯಾಪಿ. ಆಲ್ ಕೊಬ್ಬರಿ ಬೆಳೆಯವರೆಲ್ಲ ಖುಷಿ ಇದ್ರೆ ನಂದೇನ್ ತಕರಾರಿಲ್ಲ. 55,000 ಕ್ವಿಂಟಲ್ ಕೊಟ್ಟಿದ್ದೀವಿ. ದಿ ಕನ್ಸರ್ನ್ ಮಿನಿಸ್ಟರ್ who has replied to my letter, he has written in the last that it is under consideration. ಇಲ್ಲ ಸರ್, ಈಗಾಗಲೇ ತುಂಬಾ ವರ್ಷದಿಂದ ಕನ್ಫ್ಯೂಷನ್ ಇಲ್ಲ. 21 ಸೀಸನ್ಗೆ ಫರ್ದರ್ ಅನೌನ್ಸ್ಮೆಂಟ್ ಈಸ್ ಅಂಡರ್ ಕನ್ಸಿಡರೇಷನ್. ಇದು you are not disputing that letter, isn't it? ಇಲ್ಲಿ ನೀವು ಪೂರ you are not disputing that sentence, isn't it? ಫಾರ್ 2021 ಸೀಸನ್ಗೆ 2020ಗೆ ವಿ ಹ್ಯಾವ್ ಪ್ರೊಕ್ಯೂರ್ಡ್. 1920 ಬೇರೆ, 2021 ದಿಸ್ ಇಯರ್. ಅದು ಮುಂದರ್ಶಕ್ಕೆ ಬರುತ್ತೆ ಸರ್. ಈಗ 2021 ಅಲ್ಲಿ 10,300 ರೂಪಾಯಿ ಈ ಫೈನಾನ್ಸಿಯಲ್ ಏರಿಯಾ ಇದೆಯಲ್ಲ 2021 ಮಾಡಿಕೊಟ್ರೆ ಜಾಸ್ತಿ ಕೊಡ್ತೀವಿ. ಈ ಫೈನಾನ್ಸಿಯಲ್ ಇಯರ್ ಇಸ್ 2021. ಲಾಸ್ಟ್ ಇಯರ್ 19-20, ಈಗ 20-21. ಮನೆ ಅಧ್ಯಕ್ಷರೇ ಅವರು ಆ ಥರ ಲೆಟರ್ ಬರ್ದವ್ರೆ. ಪ್ರೈಮ್ ಮಿನಿಸ್ಟರ್ ಉತ್ತರ ಕೊಡಲಿಲ್ಲ. ಚೀಫ್ ಮಿನಿಸ್ಟರ್ಗೆ 3 ಲೆಟರ್ ಬರೆದೆ ನಾನು ಈ MSP ಬಗ್ಗೆ. ಅವರು ಯಾವುದಕ್ಕೂ ಉತ್ತರ ಕೊಡಲಿಲ್ಲ. ನೋಡಿ, 14/10 ಒಂದು ಪತ್ರ ಬರೆದೆ. ಆಮೇಲೆ 20ನೇ ಇಸ್ವಿ ಜನವರಿನಲ್ಲಿ ಒಂದು ಪತ್ರ ಬರೆದೆ. 21-29-1-2020 ಒಂದು ಪತ್ರ ಬರೆದೆ. ಆಮೇಲೆ ಈಗ ಕೊನೆಯಲ್ಲಿ 10ನೇ ಅಕ್ಟೋಬರ್ ಕೊನೆಯಲ್ಲಿ ಒಂದು ಪತ್ರ ಬರೆದೆ. 3 ಪತ್ರಕ್ಕೂ ಉತ್ತರ ಕೊಡಲಿಲ್ಲ ಮಧುಸ್ವಾಮಿ. ನಾವು ಏನು ಹೇಳೋದು ಜನಗಳಿಗೆ? ವಿರೋಧ ಪಕ್ಷದವರಿಗೆ ಇಲ್ಲಿ ಪತ್ರ ಬರೆದ್ರೆ ಉತ್ತರ ಕೊಡೋದಿಲ್ಲ ಈ ಸರ್ಕಾರ ಅಂತ ಹೇಳಬೇಕು. ಮತ್ತು ನೀವು ಯಾಕ್ರಿ ಇದ್ದೀರಿ ಅಂತ ಹೇಳ್ತಾರೆ ಅವರು. ನಿಮ್ಗೇನ್ರಿ ಕೆಲಸ ಆಗರೆ ಉತ್ತರ ಕೊಡದೆ ಹೋದ್ಮೇಲೆ ಅವ್ರಿಗೆ ಅಂತ. ಆರ್ ವಿ ಇನ್ ಡೆಮಾಕ್ರಸಿ ಆರ್ ನಾಟ್? The government is answerable to this house. The government is answerable to the people of Karnataka. Accountability ಆ ಥರ ಇದೆ. ನಮ್ಗೆ ಅಕೌಂಟಬಿಲಿಟಿನೇ ಇಲ್ಲ ಅಂತಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಅಧಿಕಾರಿಗಳು ನೀವು ಉತ್ತರ ಕೊಡಲಿಲ್ಲ ಅಂದ್ರೆ ಅಧಿಕಾರಿಗಳು ಕೂಡ ಮಾಹಿತಿ ಕೇಳಿದ್ರು ಕೊಡೋದಿಲ್ಲ.
ಏನ್ ಮಾಡ್ಬೇಕು ಹೇಳಿ? ನಾನು ಚೀಫ್ ಸೆಕ್ರೆಟರಿಗೆಲ್ಲ ಪತ್ರ ಬರೆದೆ, ಸೆಕ್ರೆಟರಿಗಳಿಗೆಲ್ಲ ಪತ್ರ ಬರೀತೀವಿ. ಅವ್ರು ಯಾತಕ್ಕಿದ್ದಾರೆ? ಅವ್ರು ಹಾಗಾದ್ರೆ ಟು ಅಸಿಸ್ಟ್ ದಿ ಗೌರ್ಮೆಂಟ್ ಅಲ್ಲ ಇರೋದು ಅವರು. Is it not their duty to give the informations that is sought by the leader of the opposition? Can we call it as a government? What is their duty? What is their responsibility? Nobody's, see, they are here to look into the letter. ಅದರಿಂದ ನೀವು ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಅವರು ಜವಾಬ್ದಾರಿಯಿಂದ ನಡ್ಕೋತಾರೆ, ನೀವು ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಅವರು ಬೇಜವಾಬ್ದಾರಿಯಿಂದ ನಡ್ಕೋತಾರೆ. ದಿಸ್ ಇಸ್ ದಿ ಪೊಸಿಷನ್. ಎನಿವೆ, ನಾನು ಆಗ್ಲೇನೆ ಇದನ್ನು ಬರೆದೆ. ಈ ತರ ಎಲ್ಲ ನೀವು ಇದು ಮಾಡಿದ್ದೀರಿ, ಅದು ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕವಾಗಿದೆ ಅಂತ ಹೇಳ್ತಾರೆ. ಇದನ್ನು ಶಿಫಾರಸು ಮಾಡೋರು ಯಾರು? ಕಮಿಷನ್ ಆಫ್ ಅಗ್ರಿಕಲ್ಚರ್ ಕಾಸ್ಟ್ಸ್ ಅಂಡ್ ಪ್ರೈಸಸ್ ಅಂತ ಒಂದು ಸಂಸ್ಥೆ ಇದೆ. ಇಲ್ಲಿ ನಾವು ಬೆಲೆ ನಿಗದಿ ಮಾಡಲಿಕ್ಕೆ ಸ್ಟೇಟ್ ಲೆವೆಲ್ ಅಲ್ಲಿ ಮಾಡಿದ್ವಲ್ಲ, ಅಲ್ಲಿ ಬಹಳ ವರ್ಷಗಳಿಂದ ಇದೆ ಅದು ಬೆಲೆ ನಿಗದಿ ಮಾಡ್ತಕ್ಕಂಥದ್ದು. ಅವ್ರು ಶಿಫಾರಸು ಮಾಡ್ತಾರೆ. ಏನ್ ಹೇಳ್ತಾರೆ? ಇವರು ಬೆಲೆ ನಿಗದಿ ಮಾಡಬೇಕಾದ್ರೆ A2 ಫಾರ್ಮುಲಾ, 3 ಫಾರ್ಮುಲಾ ಇಟ್ಟಿದ್ದಾರೆ ಸ್ವಾಮಿನಾಥನ್. A2 ನೇರವಾಗಿ ನಮ್ಮ ಜೇಬಿನಿಂದ ಬೀಜ ತಗೊಳ್ಳಿಕ್ಕೆ, ಗೊಬ್ಬರ ತಗೊಳ್ಳಿಕ್ಕೆ, ಪೆಸ್ಟಿಸೈಡ್ಸ್ ತಗೊಳ್ಳಿಕ್ಕೆ, ಲೇಬರ್ಗೆ ದುಡ್ಡು ಕೊಡ್ಲಿಕ್ಕೆ, ಮತ್ತೆ ಅದು A2 ಅಂತ ಕರೀತಾರೆ. ಆಮೇಲೆ ಬಾಡಿಗೆಗೆ ಮಿಷಿನರಿಗಳು ಕೊಂಡ್ಕೊಂಡ್ರೆ ಅದನ್ನು A2 ಅಂತ ಕರೀತಾರೆ. A2 ಪ್ಲಸ್ FL ಅಂತಂದ್ರೆ, ನಾವು ನಮ್ಮ ಮನೆಯವರು ನಾವೆಲ್ಲ ಕೆಲಸ ಮಾಡ್ತೀವಲ್ಲ ಭೂಮಿನಲ್ಲಿ, ಅದಕ್ಕೆ A2 FL, A2 ಪ್ಲಸ್ FL ಅಂತ ಕರೀತಾರೆ. C2 ಇದೆಯಲ್ಲ, ಬಂಡವಾಳ ಹೂಡ್ತೀವಿ, ಆಮೇಲೆ ಬಡ್ಡಿ, ಅದಕ್ಕೂ ಬಡ್ಡಿ ಸೇರಿಸ್ಬೇಕು, ನಮ್ಮ ಮಾನವ ಇದು ಕೆಲಸ, ಇವೆಲ್ಲ ಸೇರಿದ್ರೆ C2 ಅಂತ ಆಗ್ತದೆ. ಇವು ಮೂರು ಸೇರಿ ಒಟ್ಟಾರೆ ಎಷ್ಟು ಕಾಸ್ಟ್ ಆಗ್ತದೆ, ಪ್ರೊಡಕ್ಷನ್ ಕಾಸ್ಟ್ ಅಂತ ಕರೀತಾರೆ. ಇವು ಮೂರು ಸೇರ್ಕೊಂಡ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದದ್ರ ಮೇಲೆ 50% ಕೊಡಬೇಕು ಅಂತ ಹೇಳಿದ್ದಾರೆ. ಈಗ 100 ರೂಪಾಯಿ ಅಥವಾ 1,000 ರೂಪಾಯಿ ಆಯ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತಂದ್ರೆ, ಅದ್ರ ಮೇಲೆ 500 ರೂಪಾಯಿ ಕೊಡಬೇಕು. ಅಂದ್ರೆ 1,500 ರೂಪಾಯಿ MSP ನಿಗದಿ ಆಗುತ್ತೆ. ದಟ್ ಹಸ್ ನಾಟ್ ಬಿನ್ ಡನ್ ಇನ್ ದಿಸ್. ಅದಕ್ಕೆ ಇಟ್ ಈಸ್ ಅನ್ಸೈಂಟಿಫಿಕ್ ಅಂತ ಹೇಳೋದು. ಸ್ವಾಮಿನಾಥನ್ ಶಿಫಾರಸ್ ಇದೆಯಲ್ಲ, ಆ ಶಿಫಾರಸ್ನಾರು ಕೂಡ ಫಾಲೋ ಮಾಡ್ಬೇಕಲ್ವಾ? ಅದನ್ನೆಲ್ಲ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ನಾವು ಬರೀ 50% ಅಷ್ಟೇ ಅಲ್ಲ, 100% ಕೊಟ್ಟಿದ್ದೀವಿ, ಕೆಲವು ಉತ್ಪನ್ನಗಳಿಗೆ 150% ವರೆಗೂ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಪ್ರಧಾನಮಂತ್ರಿಗಳು ಏನ್ ಹೇಳಿದ್ದಾರೆ? 22-23ಕ್ಕೆ ರೈತರ ಆದಾಯವನ್ನ ದುಪ್ಪಟ್ಟುಗೊಳಿಸ್ತೀವಿ. 22-23ನೇ ಇಸ್ವಿ ಅಷ್ಟೊತ್ತಿಗೆ ರೈತರ ಆದಾಯವನ್ನ ದುಪ್ಪಟ್ಟುಗೊಳಿಸ್ತೇವೆ. ಈ ತರ ಮಾದರಿನಲ್ಲಿ ಹೊರಟ್ರೆ ಸಾಧ್ಯನಾ? ಅದು ದುಪ್ಪಟ್ಟಾಗುತ್ತೆ ರೈತರ ಆದಾಯ? ನಾವೆಲ್ಲ ರೈತರ ಮಕ್ಕಳೇ ಜಾಸ್ತಿ ಇರೋರು ಇಲ್ಲಿ. ನೀವು ಹೊಲ ಉತ್ತಿದ್ದೀರಿ, ನಾವು ಹೊಲ ಉತ್ತಿದ್ದೀವಿ. ನೀವು ಈಗಲೂ ವ್ಯವಸಾಯ ಮಾಡಿಸ್ತಾ ಇರಬೇಕು. ನಾನು ಈ ಮೂರು ಬಂದಾಗ ಹೇಳಿದ್ರಿ ಒಂದ್ಸರಿ, ನಾವು BSc ಲಾ ಓದೋವರೆಗೂ ಹೊಲ ಉಳ್ತಿದ್ದೆ, ಆಮೇಲೆ ಲಾಗ್ ಬಂದ್ಮೇಲೆ ಬಿಡ್ಬಿಟ್ಟೆ. ಎಲ್ಲಿದೆ ರೈತರ ಆದಾಯ ದುಪ್ಪಟ್ಟು ಆಗ್ತದ? ಇವತ್ತು ರೈತರು ಕೇಳ್ಕೊಬರೋಣ ಹೋಗಿ, ನಿಮ್ಮ ಆದಾಯ ಏನಾದ್ರು ದುಪ್ಪಟ್ಟು ಆಗ್ತಾ ಇದೆ ಅಥವಾ ಹೆಚ್ಚಾಗ್ತಾ ಇದೆಯೇನಪ್ಪ? ಈಗ MSP ಕೊಡೋದು ನಿಮಗೆ ಸರಿಯಾಗಿದೆಯಾ? ನ್ಯಾಯಯುತವಾಗಿದೆಯಾ? ಸ್ವಾಮಿನಾಥನ್ ಹೇಳದಂತ ಶಿಫಾರಸಿಗೆ ಅನುಗುಣವಾಗಿದೆಯಾ? ಯಾವೂ ಇಲ್ಲ.
ರೈತರು ಪದೇ ಪದೇ ಕೇಳ್ತಾರೆ. ನಾವು ರೈತ ಸಂಘದಲ್ಲಿ ಇದ್ನಲ್ಲ, ಅವತ್ತಿನಿಂದ ಇದೇನೆ, ರೆಮ್ಯುನರೇಟಿವ್ ಪ್ರೈಸಸ್ ಬೇಕು ಅಂತೇಳಿ ಕೇಳುತ್ತಲೇ ಇದ್ದೀವಿ. ರೈತ ಸಂಘಟನೆಗಳು ಕೇಳುತ್ತಲೇ ಇದ್ದಾರೆ, ರೈತರು ಕೇಳುತ್ತಲೇ ಇದ್ದಾರೆ. ಇವತ್ತಿನವರಿಗೆ ಕೇಂದ್ರ ಸರ್ಕಾರ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಲೇ ಇಲ್ಲ. ಅದು ಸಂಪೂರ್ಣ ಸ್ವಾಮಿನಾಥನ್ ಶಿಫಾರಸ್ಸಿಗೆ ಅನುಗುಣವಾಗಿ ಇಲ್ಲ. ಇದೆಯಲ್ಲ, ಈ 17 ಉತ್ಪಾದನೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದಾರಲ್ಲ ಕೇಂದ್ರ ಸರ್ಕಾರ, ಅದು ಆ ಥರ ಇಲ್ಲ. ಇದು ಒಂದಾಯ್ತಾ. ಎರಡನೇದು, ಇನ್ನೂ ಅನೇಕ ಬೆಳೆಗಳಿಗೆ MSP ನಿಗದಿ ಮಾಡಿಲ್ಲ. ಯಾಕೆ? ವೈ? ಅದರಲ್ಲಿ ನಷ್ಟ ಆಗಲು ರೈತರಿಗೆ ಬೇರೆ ಬೆಳೆಗಳಲ್ಲಿ. ಅದಕ್ಕೆ ನಿಗದಿ ಮಾಡಿಲ್ಲ. ಈಗ ಫಾರ್ ಇನ್ಸ್ಟೆನ್ಸ್, ಸಜ್ಜೆ ಕೊಡಲ್ಲ, ಅಲಸಂದಿ ಕೊಡಲ್ಲ, ಅವರೇ ಕೊಡಲ್ಲ, ಸಾಸಿವೆಗಿಲ್ಲ, ಅರಳು ಅದಕ್ಕಿಲ್ಲ, ಕಬ್ಬು ಕೊಡಲ್ಲ. ಕಬ್ಬಿಗೆ ನಿಮಗೆ MSP ಕೊಡಲ್ಲ. ಅದು FRP. ಅದೇನು ನಿಮಗೆ ಇವರು ಕಬ್ಬನ ಮಾಲೀಕರಿದಾರಲ್ಲ, ಅವರು ನೀವು ಸರಿಯಾದ ರೀತಿಯಲ್ಲಿ ಕೂತ್ಕೊಂಡು ಬೆಲೆ ನಿಗದಿ ಮಾಡಿದ್ರೆ ಆಯ್ತು. ಇಲ್ಲದೇ ಒಂದ್ಸಾರಿ ಬೆಲೆ ಎಲ್ಲ ಬಿದ್ದೋಗ್ಬಿಡ್ತು. ನಾನು ಚೀಫ್ ಮಿನಿಸ್ಟರ್ ಆದ ಹೊಸದರಲ್ಲಿ 14-15 ಇರಬೇಕು. 14 ನಾನು 1882 ಕೋಟಿ ನಮ್ಮ ಕೈನಿಂದ ಕೊಟ್ಟೆ. ಅಂದರೆ ಸರ್ಕಾರದ ಕೈನಿಂದ, ನನ್ನ ಕೈನಿಂದ, ನಮ್ಮ ಅಪ್ಪನ ಮನೆ ದುಡ್ಡಲ್ಲ ಅದು, ಸರ್ಕಾರದಿಂದ ಕೊಟ್ಟೆ 1882 ಕೋಟಿ. ಸೊ ಇದು ಒಂದಾಗಿದೆ. ಈ ಸಾರಿ ಬೆಳೆನೂ ಕೂಡ 10.5 ಲಕ್ಷ ಟನ್ ಕಡಿಮೆ ಆಗಿದೆ. ವೈಜ್ಞಾನಿಕವಾಗಿ ಬೆಲೆನೂ ಸಿಗ್ತಾ ಇಲ್ಲ. ಮೂರನೇದು, ಸರ್ಕಾರ ಕೂಡಲೇ ಕನಿಷ್ಠ ಪಕ್ಷ ಯಾವ್ಯಾವ 17 ಬೆಳೆಗಳಿಗೆ MSP ಗೊತ್ತು ಮಾಡಿದ್ದಾರೆ ಅದನ್ನೆಲ್ಲನೂ ಕೂಡ ಕೂಡಲೇ ಕೊಂಡ್ಕೊಳ್ಳಲಿಕ್ಕೆ ಮಾಡಬೇಕು. ಬಿಕಾಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗಾಗಲೇ ರೈತರು ಬಹಳಷ್ಟು ಅವ್ರು ಬೆಳೆದದನ್ನ ಮಾರಾಟ ಮಾಡಿಬಿಟ್ಟಿದ್ದಾರೆ ಮಾರ್ಕೆಟಿಗೆ. ನೀವು ಓಪನ್ ಭತ್ತ ತಗೊಳಕ್ ಮಾಡಿಲ್ಲ. ಈಗ ಭತ್ತ ಎಲ್ಲಿ ಮಾಡಿದ್ದೀರಿ? ಕೇಂದ್ರಗಳು ತೆಗೆದಿಲ್ಲ ಇನ್ನ. ಈಗ ತೆಗಿತೀವಿ ಅಂತ ನೆನ್ನೆ ತೀರ್ಮಾನ ಮಾಡಿದ್ದೀರಿ. ಇನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ರೈತರಿಗೆ ಹೇಳಿದ್ದೀರಿ. ಟೈಮ್ ಕೊಟ್ಟಿದ್ದೀರಿ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ. ನಿಮ್ಮ ಸಮಿತಿನಲ್ಲಿ ಆಗಿರೋದು ಸರ್ 1ನೇ ತಾರೀಕಿಂದ ರಿಜಿಸ್ಟರ್ ಆಗಿದೆ. ದಟ್ ಪ್ರಕ್ಯೂರ್ಮೆಂಟ್ ಇವತ್ತೇ ಸ್ಟಾರ್ಟ್ ಮಾಡಿದ್ದಾರೆ ಭತ್ತ. ಅದಾಯ್ತು. ಈಗ ಮಾಧುಸ್ವಾಮಿ ಆಯ್ತಪ್ಪ, 1ನೇ ತಾರೀಕಿನಿಂದ ಕೊಂಡ್ಕೊಳಕ್ ಹೇಳಿದಿರಿ. ಅಲ್ಲಿವರೆಗೂ ಭತ್ತ ಮಾರ್ಬಿಟ್ಟಿಲ್ವ ಕೆಲವರೆಲ್ಲ? ಅಲ್ಲ, ಈಗ ಈ 1ನೇ ತಾರೀಕು ಆಯ್ತು, ಅದಕ್ಕಿಂತ ಹಿಂದೆನೆ ಮಾರ್ಬಿಟ್ಟವ್ರೆ ಭತ್ತ ಬೆಳೆದವರು. ಅವ್ರಿಗೇನು ಸಿಕ್ತು? ಇದು ಒಂದಾಯ್ತಾ? ಎರಡನೇದು ಏನ್ ಮಾಡಿದಿರಿ? ಕೇಂದ್ರ ಸರ್ಕಾರದವರು ಹೇಳಿದ್ರು ಅಂತೇಳಿ 1,10,00,000 ಟನ್ ಕೊಂಡ್ಕೊಳ್ಳೋದು ಅಂತ ಮಾಡಿದ್ರಿ ಭತ್ತನ. ಬೇರೆಯವಕ್ಕೂ ಹಂಗೆ ನಿಗದಿ ಮಾಡಿದ್ದಾರೆ. ನೀವು ಅದ್ರ ಜೊತೆಗೆ 1 ಲಕ್ಷ ಕೊಂಡ್ಕೊತೀವಿ ಅಂತ ಮಾಡಿದಿರಿ. 2,10,000 ಟನ್ ಕೊಂಡ್ಕೊತೀವಿ ಅಂತ ಮಾಡಿದಿರಿ. ಭತ್ತ ಬೆಳೆದಿರೋದು ಎಷ್ಟು ಈ ಸರಿ ಕೃಷಿ ಇಲಾಖೆಯವ್ರ ಪ್ರಕಾರ? 29 ಲಕ್ಷ ಟನ್. ಅದರಲ್ಲಿ 2,10,000 ಕೊಂಡ್ಕೊಂಡ್ರಿ. ಉಳಿದ ಭತ್ತ ಆ ರೈತರಿಗೆಲ್ಲ ಏನ್ ಮಾಡಬೇಕು? ಅದು ಏನು, ಸಣ್ಣ ರೈತರು, ಅತಿ ಸಣ್ಣ ರೈತರು, ಮೀಡಿಯಂ ರೈತರು, ಅವ್ರು ಮಾತ್ರ 5 ಎಕರೆಗಿಂತ ಒಳಪಟ್ಟಿರೋರು. 5 ಎಕರೆಗಿಂತ ಮೇಲೆ
ಇಲ್ಲ, ಅವರು 1 ಎಕರೆ ಒಂದೊಂದು 200-300 ಕ್ವಿಂಟಾಲ್ ಬರ್ಸೋದ್ರ ಬದಲು 1 ಎಕರೆಗೆ ಇಷ್ಟು ಕ್ವಿಂಟಾಲ್ ಅಂತೆ ತಗೊಳ್ಳಿ ಅಂದಿದ್ದೀವಿ ಸರ್. ಅವ್ನ ಪಾಣಿಲಿ 10 ಎಕರೆ ಇದ್ರು ತಗೋತೀವಿ. Is it not a fact that 29 ಲಕ್ಷ ಟನ್ ಬೆಳೆದಿರೋದು? ಎಸ್, 28 ಚಿಲ್ಲರೆ ಲಕ್ಷ ಇದೆ. ನಾವೇ ಹೇಳ್ತಿದ್ದೀವಿ 28 ಲಕ್ಷ ಚಿಲ್ಲರೆ ಲಕ್ಷ ಬರ್ಬೋದು ಅಂತ ಆಂಟಿಸಿಪೇಟ್ ಆಗಿದೆ. ಆಯ್ತಪ್ಪ, 28 ಅಂತ ಇಟ್ಕೊಳ್ಳೋಣ. ಆದ್ರೆ ನಮಗೆ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಪ್ರೊಕ್ಯೂರ್ಮೆಂಟ್ ಭತ್ತದಷ್ಟು ಆಗ್ಲಿಲ್ಲ ಅಂತೇಳಿ ಟಾರ್ಗೆಟ್ ಅಷ್ಟಿದೆ. ನೆನ್ನೆ ನಾವು ಕ್ಲಿಯರ್ ಮಾಡಿದೀವಿ ಸೌದಿ ಪಾಲಿಸಿ ಇಸ್ ಟು ಬಿ ಚೇಂಜ್ಡ್. ಎಸ್, ಇಟ್ ಈಸ್ ಚೇಂಜ್ಡ್ ಎಸ್ಟರ್ಡೇ. ಮೇಲೆ ಈಗ ಅವರ ಆದಾಯ ದುಪ್ಪಟ್ಟು ಮಾಡಬೇಕು ಅಂತ ಒಂದ್ ಕಡೆ ಹೇಳ್ತೀರಿ, ಇನ್ನೊಂದ್ ಕಡೆ ರಿಸ್ಟ್ರಿಕ್ಷನ್ಸ್ ಗಳಾಗ್ತೀರಿ. ಅದೆಂಗ ಆಗ್ತದೆ ರಿಸ್ಟ್ರಿಕ್ಷನ್ ಗಳಾಗ್ತಿದ್ರೆ? How can you make their income double their income? ಸಾಧ್ಯನೇ ಆಗೋದಿಲ್ಲ. ದಟ್ ಇಸ್ ವೈ ಐ ಆಮ್ ಟೆಲಿಂಗ್ ಯು, ಬೇಕಾದಷ್ಟು ಬೆಳೆಗಳು ಈಗ ನೋಡಿ, ಹತ್ತಿ ಎಷ್ಟು ಬೆಳಿಬಹುದು ಅಂತ ನಿರೀಕ್ಷೆ ಇದ್ದದ್ದು ಎಷ್ಟು ಗೊತ್ತಾ? 12,87,000 ಟನ್. ಆದರೆ ಈ ಸಾರಿ ಆಯ್ತಾ ಇರೋದು ಅದು ಬಹಳ ಕಡಿಮೆ ಆಗ್ಬೋದು, 2 ಲಕ್ಷ ಚಿಲ್ಲರೆ ಆಗ್ಬಿಟ್ಟದೆ. ಬಿಕಾಸ್ ಆಫ್ ದಿ ಫ್ಲಡ್. ಸೊ ಇವನಿಗೆ ನ್ಯಾಯಯುತವಾದಂಥ ಬೆಲೆ ಸಿಕ್ಕದೆ ಹೋದ್ರೆ 2 ಲಕ್ಷ ಚಿಲ್ಲರೆ ಬಂದಿದೆ ಕೈಗೆ. ಆ ಕೈಗೆ ಬಂದದ್ದು ಕೂಡ ಬಾಯಿಗೆ ಬರದೆ ಹೋದ್ರೆ ಗತಿ ಏನಾಗಬೇಕು? ದಿಸ್ ಇಸ್ ದಿ ಪ್ರಾಬ್ಲಮ್. ನಾವು ರೈತರ ಸರ್ಕಾರ, ರೈತರ ಪರವಾಗಿದ್ದೀವಿ, ನೀವಾಗ್ಲಿ ನಾವಾಗ್ಲಿ ಯಾರೇ ಆಗಲಿ ರೈತರ ಪರ ಇದ್ದೀವಿ. ರೈತರ ಸರ್ಕಾರ ಹೊಸ ನೀತಿ ತಗೋ ಬಂದಿದ್ದೀವಿ ರೈತರಿಗೆ. ವೆರಿ ಸಿಟ್. ಹ್ಯಾಸ್ ಇಟ್ ಬೀನ್ ಇನ್? ನಾವು ಮಾಡ್ತಾ ಇದ್ದೀವ ಅನ್ನೋದು ಬಹಳ ಮುಖ್ಯ. You are not implementing it. That is why I am telling you, ಈಗ ನೋಡಿ, ಭತ್ತ ಖರೀದಿ 1ನೇ ತಾರೀಕಿನಿಂದ ಯಾವತ್ತಿಂದ ಮಾಡಿದ್ದೀರಿ? ಕೇಂದ್ರಗಳು ಯಾವತ್ತು? ನಾವು ಲಾಸ್ಟ್ ಮಂತ್ 1ರಿಂದಲೇ ಆಗ್ಬೇಕು ಅನ್ನೋ ಒಂದು ತೀರ್ಮಾನದಲ್ಲಿ ಮಾಡಿದ್ವಿ. ಸೀಸನ್ನು, ಹಾರ್ವೆಸ್ಟಿಂಗ್ ಸೀಸನ್ ಮುಗಿಲಿಲ್ಲ ಅಂತ ನವೆಂಬರಿಂದ ಮಾಡಬೇಕಾದನ್ನ ಡಿಸೆಂಬರ್ 1ನೇ ತಾರೀಕಿಂದ ರಿಜಿಸ್ಟರ್ ಮಾಡೋದು, ಜನವರಿಯಿಂದ ಕೊಂಡ್ಕೊಳೋದಂತ ಹೇಳಿದ್ರು ಅವರು. ನಿನ್ನೆ ನಾವು ಡಿಸಿಷನ್ ತಗೊಂಡಿದ್ದೀವಿ, ಏನೀಗ ಎರಡೂ ಸೈಮಲ್ಟೇನಿಯಸ್ ಜೊತೆನಲ್ಲೇ ಶುರು ಮಾಡಿ ಭತ್ತನ ಯಾರು ಬಂದಿದ್ದಾರೆ ಅವ್ರು ತಗೊಳ್ಳಿ ಅಂತೇಳಿ ಡಿಸಿಷನ್ ತಗೊಂಡ್ಬಿಟ್ಟಿದ್ದೀವಿ ಈಗ. ಸೊ ಅವರು ಆಸ್ ಆನ್ ಟುಡೇ ವಿ ಹ್ಯಾವ್ ಸ್ಟಾರ್ಟೆಡ್ ಪ್ರೊಕ್ಯೂರಿಂಗ್ ಭತ್ತ ಸರ್. ಅದು ನಾವು ತಗೊಳಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ಸರ್.